ಬೆಂಗಳೂರಿಗರೇ ಅಲರ್ಟ್ ಅಲರ್ಟ್ ಅಲರ್ಟ್. ಮಹಾನಗರದಲ್ಲಿ ಮನೆ ಕಟ್ಟಿಸೋ ಮಹದಾಸೆ ಇದೆಯಾ? ಮನೆ ಕಟ್ಟಿಸ್ತಾ ಇದ್ರೆ, ಕಟ್ಟಿಸೋ ಪ್ಲಾನ್ ಇದ್ರೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಕಟ್ಟಡ ಅಕ್ರಮವಾಗಿ ಇದ್ರೆ 130 ದಿನಗಳಲ್ಲಿ ಡೆಮಾಲಿಷ್ ಮಾಡುವುದು ಪಕ್ಕಾ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಅದು ಅಕ್ರಮವಾಗಿದ್ರೆ, ಅಕ್ರಮ ಕಟ್ಟಡ ನಿರ್ಮಾಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಬಿಎ ಈ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದೆ. ಕಟ್ಟಡ ನಕ್ಷೆ ಉಲ್ಲಂಘನೆ ತಡೆಗೆ ಜಿಬಿಎ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾ ಇದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟೋದು ಕಟ್ಟಿಟ್ಟ ಬುತ್ತಿ. ಕಟ್ಟಡ ನಕ್ಷೆ ಯಾವ ರೀತಿ ಇರಬೇಕು ಅಂತ ಹೇಳಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅನುಮತಿಯನ್ನ ಪಡೆದಷ್ಟು ಮಾತ್ರ ಕಟ್ಟಡ ನಿರ್ಮಾಣ ಮಾಡಬೇಕು, ಅದಕ್ಕಿಂತ ಹೆಚ್ಚು ಜಾಗವನ್ನ ಬಳಕೆ ಮಾಡಿಕೊಳ್ಬಾರ್ದು. ಈ 5 ಪಾಲಿಕೆ ಪೈಕಿ ಕೇಂದ್ರ ಪಾಲಿಕೆಯಲ್ಲಿ ಮೊದಲು ಅನುಷ್ಠಾನಕ್ಕೆ ಬರುತ್ತೆ. ಕಠಿಣ ಕ್ರಮವನ್ನ ಕೈಗೊಳ್ಳದೆ ಇದ್ರೆ ಅಧಿಕಾರಿಗಳಿಗೂ ಕೂಡ ಇಲ್ಲಿ ತಲೆದಂಡ ಮಾಡೋದು ಬಹುತೇಕ ಖಚಿತ, ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶವನ್ನ ಹೊರಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳೋದು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಬಿಎ ಹೊಸ ನಿರ್ಧಾರವನ್ನ ಕೈಗೊಂಡಿದೆ, ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಈ ಗೈಡ್ಲೈನ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ? ರಮ್ಯಾ, ಬೆಂಗಳೂರಿನಲ್ಲಿ ನಕ್ಷೆ ಮನೆ ಕಟ್ಟುವಂತ ವಿಚಾರದಲ್ಲಿ ಸಾಕಷ್ಟು ಲೋಪದೋಷ ಆಗ್ತಾ ಇದೆ. ನಕ್ಷೆ ಪಡೆಯೋದೇ ಒಂದು, ಆದ್ರೆ ಕಟ್ತಾ ಇರುವಂತಹ ಮನೇನೆ ಇನ್ನೊಂದು ರೀತಿ ಇರುತ್ತೆ. ಇದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ನಿಟ್ಟಲ್ಲಿ ಪ್ರಮುಖವಾಗಿ ಒಂದಷ್ಟು ಅವಘಡಗಳು ಸಂಭವಿಸಿದಾಗ ನಕ್ಷೆ ಮಂಜೂರಾತಿಯನ್ನ ಪಡೆಯದೆ ಮನೆಗಳನ್ನ ಕಟ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬಹುತೇಕ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ವು. ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಜಿಬಿಎ ವ್ಯಾಪ್ತಿ 5 ನಗರ ಪಾಲಿಕೆಗಳ ಪೈಕಿ ಕೇಂದ್ರ ನಗರ ಪಾಲಿಕೆ ಈಗ ಮೊದಲನೇದಾಗಿ ಒಂದು ಹೆಜ್ಜೆಯನ್ನ, ಮಹತ್ವದವಾದಂತಹ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಯಾರು ಮನೆಯನ್ನ ಕಟ್ತಾರೆ ಅವರು ನಕ್ಷೆಯನ್ನ ಮಂಜೂರಾತಿಯನ್ನ ಪಡೆಯುವಂತ ಸಂದರ್ಭದಲ್ಲಿ ಖುದ್ದು ಅಧಿಕಾರಿಗಳು ಇರಬೇಕು. ಅಧಿಕಾರಿಗಳು ಇದ್ದು ಏನ್ ಫೌಂಡೇಶನ್ ಅನ್ನ ತೆಗಿತೀವಿ, ಫೌಂಡೇಶನ್ ತೆಗೆಯುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳದಲ್ಲಿದ್ದು ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಒಂದು ವೇಳೆ ಸರ್ಟಿಫಿಕೇಟ್ ಅನ್ನ ಪಡಿಲಿಲ್ಲ ಅಂತಂದ್ರೆ ಅಥವಾ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾರು ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಪ್ರಮುಖವಾಗಿ ಆ ಒಂದು ಮಾರ್ಗಸೂಚಿಯಲ್ಲಿ ಈ ನಿಯಮ 15 ಮೀಟರ್ ಎತ್ತರದಲ್ಲಿರುವ 15 ಮೀಟರ್ ಒಳಗಡೆ ಇರುವಂತಹ ಕಟ್ಟಡಗಳಿಗೆ ಈ ಒಂದು ನಿಯಮ ಅನ್ವಯ ಆಗತ್ತೆ. ಅಧಿಕಾರಿಗಳು ತಳಪಾಯವನ್ನು ಗುರುತು ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗತ್ತೆ. ಜೊತೆಗೆ ವರ್ಷಕ್ಕೆ ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಕೂಡ ಅಂದ್ರೆ ಇಂಜಿನಿಯರ್, AE ಯಾರು ಕೂಡ ಸ್ಥಳ ಪರಿಶೀಲನೆ ಮಾಡೋದಿಲ್ಲ. ವರ್ಷಕ್ಕೆ 6 ಬಾರಿ ಅಂದ್ರೆ ಪ್ರತಿ 2 ತಿಂಗಳಿಗೆ ಒಮ್ಮೆ ಹೋಗಿ ಯಾರು ಕಟ್ಟಡವನ್ನ ಕಟ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಸ್ವಾಧೀನಾನು ಪತ್ರ ಅಂದ್ರೆ ಓಸಿಯನ್ನ ಪಡೆದು ಅದು ನಿಯಮ ಉಲ್ಲಂಘನೆ ಆಗಿದ್ರೆ ದೂರುಗಳು ಬಂದ್ರೆ 130 ದಿನಗಳ ಒಳಗಡೆ ಅಂತಹ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡ್ಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂತಂದ್ರೆ ಯಾರು ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕಠಿಣವಾಗಿ ಅವ್ರನ್ನ ತಲೆದಂಡ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಮಾರ್ಗಸೂಚಿಯಲ್ಲಿ ಹೊರಡಿಸಲಾಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.